ಶೂಲ ಮಾಡಿ ಬೆಳೆದ ಬೆಳೆಗಳು ಕೈಗೆ ಬಾರದೆ ಅನ್ನದಾತ ಈಗಾಗಲೇ ಕಂಗಾಲಾಗಿದ್ದಾನೆ. ನಾಶವಾದ ಬೆಳೆಗಳಿಗೆ ಸರ್ಕಾರದ ಪರಿಹಾರವೂ ಸಿಗದೆ ರೈತ ಇಂದಿಗೂ ಪರದಾಡ್ತಿದ್ದಾನೆ. ನಿರಂತರ ಸುರಿದ ಮಳೆಯಿಂದ ಸಂಕಷ್ಟದಲ್ಲಿರುವ ಧಾರವಾಡ ಜಿಲ್ಲೆಯ ರೈತರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಕೊರೋನಾ ಬಂದಿದ್ದು, ಇದರಿಂದ ತೊಂದರೆಗೊಳಗಾಗದ ಸಮುದಾಯವೇ ಇಲ್ಲ. ಇದೀಗ ಕೊರೋನಾದಿಂದ ಕಬ್ಬು ಬೆಳೆಗಾರ ಸಹಿತ ಸಂಕಷ್ಟ ಎದುರಿಸುತ್ತಿದ್ದಾನೆ. ಹೌದು, ಧಾರವಾಡ ಜಿಲ್ಲೆಯಲ್ಲಿ ಬೆಳೆದ ಕಬ್ಬು ಕಟಾವು ಮಾಡಲು ಮಹಾರಾಷ್ಟ್ರದ ಕೂಲಿ ಕಾರ್ಮಿಕರನ್ನ ಏಜೆಂಟರು ಕರೆತರ್ತಿದ್ದಾರೆ. ಆ ಏಜೆಂಟರು ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ಸಕ್ಕರೆ ಕಾರ್ಖಾನೆಗಳ ಆಡಳಿತ ಮಂಡಳಿ ಜೊತೆ ಸಂಪರ್ಕ ಇಟ್ಕೊಂಡಿರ್ತಿದ್ರು. ಯಾವಾಗ ಮಹಾರಾಷ್ಟ್ರದಲ್ಲಿ ಕೊರೋನಾ ಹೆಚ್ಚಾಗಿದೆ ಅನ್ನೋದು ರೈತರಿಗೆ ಗೊತ್ತಾಯಿತೋ ಅವರು ಕರ್ನಾಟಕದ ವಿವಿಧ ಕಡೆಗಳಿಂದ ಕಬ್ಬು ಕತ್ತರಿಸಲು ಕಾರ್ಮಿಕರನ್ನ ಕರೆಯಿಸಿ ಕಟಾವು ಮಾಡಿಸ್ತಿದ್ದಾರೆ. ಹೀಗೆ ಕಟಾವಾದ ಕಬ್ಬನ್ನ ಕಾರ್ಖಾನೆಯವರು ಖರೀದಿಸಲು ಮುಂದಾಗ್ತಿಲ್ಲ. ಮಹಾರಾಷ್ಟ್ರದ ಕಾರ್ಮಿಕರನ್ನ ಕರೆತರುವ ಏಜೆಂಟ್ರ ಮೂಲಕ ಬಂದಿದ್ದರಷ್ಟೇ ಕಬ್ಬನ್ನ ತೆಗೆದುಕೊಳ್ಳೋದಾಗಿ ಕಾರ್ಖಾನೆಯವರು ಹೇಳ್ತಿದ್ದಾರೆ. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಧಾರವಾಡ, ಅಳ್ನಾವರ ಹಾಗೂ ಕಲಘಟಗಿ ತಾಲೂಕಿನ ಸಾವಿರಾರು ರೈತರು ಈಗಾಗಲೇ ಕಬ್ಬು ಕಟಾವು ಆರಂಭಿಸಿದ್ದಾರೆ. ಆದ್ರೆ ಹೀಗೆ ಕಟಾವಾದ ಕಬ್ಬನ್ನ ಕಾರ್ಖಾನೆಗೆ ತೆಗೆದುಕೊಂಡು ಹೋದ್ರೆ ವಾಹನಗಳನ್ನ ಕಾರ್ಖಾನೆ ಒಳಗಡೆ ಬಿಟ್ಕೊಳ್ತಿಲ್ಲ ಅನ್ನೋದು ರೈತರ ಅಳಲು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಹರಿಯಾಳದಲ್ಲಿರೋ RV ದೇಶಪಾಂಡೆ ಮಾಲೀಕತ್ವದ ಪ್ಯಾರಿ ಶುಗರ್ಸ್ ನಲ್ಲಂತೂ ಧಾರವಾಡ ಜಿಲ್ಲೆಯ ರೈತರ ಕಬ್ಬನ್ನ ಖರೀದಿಸುತ್ತಲೇ ಇಲ್ವಂತೆ. ಹೀಗಾಗಿ ರೈತರು ತೀರಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಮೂಲದ ಕಾರ್ಮಿಕರನ್ನ ಕರೆಯಿಸದೇ ಇದ್ದಿದ್ದಕ್ಕೆ ಇಂಥದ್ದೊಂದು ಶಿಕ್ಷೆ ಅನುಭವಿಸಬೇಕಾಗಿ ಬಂದಿದೆ ಅನ್ನೋದು ರೈತರ ಅಳಲು. ಕಬ್ಬು ಬೆಳೆದ ಈಗ 1 ತಿಂಗಳಾಗಬೇಕಾಗಿತ್ತು. ಕಬ್ಬು ಬಂದ ಕಟಿಂಗ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆದ ಕಾರಣ ಫ್ಯಾಕ್ಟ್ರಿ ಅವರು ಏನು ಮಾಡಕತ್ತಾರ ಅಂದ್ರೆ ಮಹಾರಾಷ್ಟ್ರದವ್ರನ್ನ ಅವ್ರ ಕಡೆಂತ ಅವ್ರಿಗೆ ಜಗ್ಗೆಷ್ಟು ಅಡ್ವಾನ್ಸ್ ಕೊಟ್ಟಕಾರ ಅವರ ಕಟಾವಿಂಗ್ ಮಾಡ್ಕೊಂಡು ಬಂದಿದ್ದ ಕಬ್ಬು ಅಷ್ಟೇ ಒಯ್ತಾ ಇದ್ದಾರೋ. ಒಳ್ಳೆ ನಾವು ಕಬ್ಬು ಕಡ್ದಿದ್ದನ್ನ ಇಲ್ಲ ತರಕ್ಕೆ ಹೋಗ್ಬೇಡ್ರಿ, ಬಂದ್ ಮಾಡ್ರಿ, ಇನ್ನಷ್ಟು ದಿನ ಬೇಡ್ರಿ ಅಂತ ಹೇಳಿಕಾರ ನಮ್ಮ ಲೋಕಲ್ದವ್ರು ಒಟ್ಟ ತೊಗೊಳ್ತಾ ಇರಲ್ಲ. ನಮ್ಮ ಕಬ್ಬೆಲ್ಲ ಕಡ್ದಷ್ಟು ಇಲ್ಲೇ ಒಣಗಿ ಹೊಂಟಾವು. ಹಿಂಗಾದ್ರೆ ಏನು ಮಾಡ್ಬೇಕು ನಾವು ರೈತರು? ಕಳೆದ ಬಾರಿ ಕಬ್ಬು ಕೈಗೆ ಬಂದಾಗ ಕೊರೋನಾ ಹೊಡೆತದಿಂದ ರೈತರು ಕಬ್ಬನ್ನ ಕಟಾವು ಹಾಗೂ ಮಾರಾಟ ಮಾಡಲಾಗದೆ ನಷ್ಟ ಅನುಭವಿಸಿದ್ರು. ಆದರೆ ಇದೀಗ ಕೃಷಿ ರಂಗ ಸುಧಾರಿಸಿಕೊಳ್ತಿದೆ ಅಂತ ಸಮಾಧಾನ ಪಟ್ಟುಕೊಳ್ಳುವ ಹೊತ್ತಿಗೆ ಜಿಲ್ಲೆಯ ರೈತರಿಗೆ ಇಂಥದ್ದೊಂದು ಬರೆ ಬಿದ್ದಿದೆ. ಕೊರೋನಾ ಭೀತಿಯಲ್ಲಿ ರೈತರು ತೆಗೆದುಕೊಂಡ ಸಣ್ಣದೊಂದು ನಿರ್ಧಾರ ಈ ರೀತಿ ಅವರ ಬದುಕನ್ನ ಮೂರಾಬಟ್ಟೆ ಮಾಡುತ್ತೆ ಅನ್ನೋದನ್ನ ಯಾರೂ ಊಹಿಸಿರ್ಲಿಲ್ಲ. ಹೀಗಾಗಿ ಕೂಡಲೇ ಸರ್ಕಾರ ಇವರ ಸಮಸ್ಯೆಯತ್ತ ಗಮನ ಹರಿಸಿ ಕಾರ್ಖಾನೆಯವರು ಎಷ್ಟೇ ಪ್ರಭಾವಿಗಳಾಗಿದ್ರು ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಇಲ್ಲವಾದಲ್ಲಿ ರೈತರ ಬದುಕು ನೇಣಿನ ಕುಣಿಕೆಯತ್ತ ಹೋಗೋದು ಗ್ಯಾರಂಟಿ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.